ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಸಸ್ಪೆನ್ಸ್ ಮುಂದುವರಿತಾ ಇದೆ. ಟಿವಿಕೆಗೆ ಬೆಂಬಲವನ್ನ ಅಧಿಕೃತವಾಗಿ ವಿಸಿಕೆ ಘೋಷಿಸಿಲ್ಲ ಅಂತ ತಿಳಿದು ಬರ್ತಾ ಇದೆ. ಆ ಕಾರಣಕ್ಕಾಗಿನೇ ಸ್ವಲ್ಪ ಹೊತ್ತಿನ ಮುಂಚೆ ನಾನು ಹೇಳಿದ್ದು, ಇವರೇನು ಬೆಂಬಲ ಘೋಷಿಸಿದ್ದಾರೆ ಅಂತ ಸುದ್ದಿ ಎಲ್ಲ ಹಬ್ತಾ ಇದೆಯಲ್ಲ, ಅವ್ರೇನು ಟ್ವೀಟ್ ಮಾಡಿದಾರೋ, ಸ್ಟೇಟ್ಮೆಂಟ್ ಮಾಡಿದಾರೋ, ಅಥವಾ ಪಕ್ಷದ ಕಚೇರಿಯಲ್ಲಿ ಆ ಥರ ನಿರ್ಧಾರ ಆಗಿದೆಯೋ, ಏನಾಗಿದೆ? ಏನು ಇಲ್ಲಿ ತನಕ ಆಗಿಲ್ಲ. ಇದು ಸುಮ್ಮನೆ ಪುಕಾರು, ವಿಸಿಕೆ ಬೆಂಬಲ ಕೊಟ್ಬಿಟ್ರಂತೆ ಅಂತ ಹೇಳ್ಕೊಂಡು. ಬಟ್ ಕೊಟ್ಟಿರುವಂಥದಕ್ಕೆ ಯಾವುದೇ ಅಧಿಕೃತವಾದಂಥ ಮಾಹಿತಿ ನಿನ್ನೆಯಿಂದ ಲಭ್ಯ ಆಗ್ತಾ ಇಲ್ಲ. ಈಗ ಇನ್ನೊಂದು ವಿಚಾರ ಅಂತ ಅಂದರೆ, ಕೇರಳಕ್ಕೆ ಬೇರೆ ಗವರ್ನರ್ ಹೋಗ್ತಾ ಇರುವಂಥ ಕಾರಣಕ್ಕಾಗಿ ಏನೇ ಡಿಸೈಡ್ ಆದರೂ ಇವತ್ತು ಹೆಚ್ಚು ಕಡಿಮೆ ಒಂದು 5:30-6 ಗಂಟೆ ಒಳಗಡೆ ಅದು ಡಿಸೈಡ್ ಆಗಬೇಕು. 7:10ಕ್ಕೆ ಗವರ್ನರ್ ಅವರ ಫ್ಲೈಟ್ ಇದೆ. ಆ ಕಾರಣಕ್ಕಾಗಿ ಇನ್ನು ಅಲ್ಲಿ ಕೇರಳಕ್ಕೆ ಹೋಗಿ ಕೂತ ನಂತರದಲ್ಲಿ ಅವ್ರು ಇನ್ನು ಯಾವತ್ತು ಬರ್ತಾರೋ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ನಾನು ಹೇಳ್ದಂಗೆ ಕಳೆದ ವಿಧಾನಸಭೆಯ ಅವಧಿ ನಾಳೆಗೆ ಮುಕ್ತಾಯ ಆಗ್ತಾ ಇದೆ. ಆ ನಂತರದಲ್ಲಿ ಕಾನೂನು ತಜ್ಞರು ಏನು ಹೇಳ್ತಾರೆ ಅನ್ನೋದು ನಾವು ಕೇಳಬೇಕು. ರಾಷ್ಟ್ರಪತಿ ಆಳ್ವಿಕೆ ಹೇರೋದಕ್ಕೂ ಕೂಡ ಅವಕಾಶಗಳಿರುತ್ತೆ ಈ ರೀತಿಯಾದಂಥ ಗೊಂದಲ ಮುಂದುವರ್ಸ್ಕೊಂಡು ಹೋದರೆ. ಅಥವಾ ಏನಾದರೂ ಕೋರ್ಟ್ ಮಧ್ಯಪ್ರವೇಶಿಸಿ ಕೂಡಲೇ ದೊಡ್ಡ ಪಕ್ಷವಾಗಿರುವಂಥ ಟಿವಿಕೆ ಏನಾದರೂ ನಿಮ್ಮ ಬಹುಮತವನ್ನು ಸಾಬೀತುಪಡಿಸಿ ಅನ್ನುವಂಥ ಡೈರೆಕ್ಷನ್ ಕೋರ್ಟ್ ಕಡೆಯಿಂದ ಬರ್ಬೋದು, ಗೊತ್ತಿಲ್ಲ. ಕೋರ್ಟ್ ಒಂದಂತೂ ಭಾಳ ಸ್ಪಷ್ಟವಾಗಿ ಹಿಂದೆ ಹೇಳಿದೆ, ರಾಜ್ಯಪಾಲರು ಕಚೇರಿ ಏನಿದೆ ಅಥವಾ ರಾಜಭವನ ಅಥವಾ ಲೋಕಭವನ ಏನಿದೆ, ಅದು ಬಹುಮತವನ್ನು ಸಾಬೀತುಪಡಿಸೋದಕ್ಕೆ ಇರುವಂಥ ವೇದಿಕೆ ಅಲ್ಲ, ಶಾಸಕರುಗಳ ಪರೇಡ್ ಮಾಡೋದಕ್ಕೆ ಇರುವಂಥದ್ದು ವೇದಿಕೆ ಅಲ್ಲ. ಅದೇನಿದ್ರು ಕೂಡ ವಿಧಾನಸಭೆಯಲ್ಲಿ ಆಗಬೇಕು. ಹಾಗಾಗಿ ನೀವು ಅದನ್ನು ಅಲ್ಲಿ ಮಾಡಿ ಅಂತ ಹೇಳ್ಕೊಂಡು ಹಿಂದೆ ಕೊಟ್ಟಿರುವಂಥ ಡೈರೆಕ್ಷನ್ಸ್ ಎಲ್ಲ ನಾವು ನೋಡಿದ್ದೀವಿ. ಈಗ ವಿಷಯ ಏನು ಅಂತಂದರೆ, ವಿಜಯ್ ಇಲ್ಲಿ ತಾನೊಂದು ದೊಡ್ಡ ಪಕ್ಷವಾಗಿದ್ದೀನಿ, ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಿ ಅನ್ನೋದಕ್ಕಿಂತ ತನಗಿರುವಂಥ ಬೆಂಬಲ ಜೊತೆಗೆ ಇತರ ಮಿತ್ರ ಪಕ್ಷಗಳನ್ನು ಉಲ್ಲೇಖ ಮಾಡಿದಂಥ ಕಾರಣಕ್ಕಾಗಿಯೇ ಗವರ್ನರ್ ಹೌದಾ ಮಿತ್ರ ಪಕ್ಷಗಳ ವಿಚಾರ ಎಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ಯಾರ್ಯಾರು ಏನೇನು ಆ ಪಟ್ಟಿ ತನ್ನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಹಾಗಾಗಿ ಗೊತ್ತಿಲ್ಲ, ಇಲ್ಲಿ ತಾಂತ್ರಿಕವಾದಂಥ ಕೆಲ ಸಮಸ್ಯೆಗಳು ಕೂಡ ಟಿವಿಕೆಗೆ ಉಂಟಾಗಿದೆ. ಹೇಗೆ ಮುಸ್ಲಿಂ ಲೀಗ್ ವಿಚಾರವಾಗಿ ನಾವು ನೋಡ್ತಾ ಇದ್ದೀವಲ್ಲ, ಅವರಿಗೆ ಚಿಹ್ನೆ DMK ಅಡಿ ಸ್ಪರ್ಧೆ ಮಾಡಿರುವಂಥ ಕಾರಣಕ್ಕಾಗಿ ಅವರು ನೇರವಾಗಿ ಸಪೋರ್ಟ್ ಕೊಡೋಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಇದೇ ರೀತಿಯಾದಂಥ ಕೆಲ ತಾಂತ್ರಿಕ ಸಮಸ್ಯೆಗಳು ಅಲ್ಲಿ ಬೇರೆ ಬೇರೆ ಪಕ್ಷಗಳು ಅಥವಾ ಟಿವಿಕೆಗೆ ಸಂಬಂಧಪಟ್ಟ ಹಾಗೆಯೇ ಅವರು ಮೊದಲಿಗೆ ರಿಕ್ವೆಸ್ಟ್ ಕೊಡುವಂಥ ಸಂದರ್ಭದಲ್ಲೆಲ್ಲ ಆಗಿಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಈ ಥರದ ಗೊಂದಲ ಮುಂದುವರ್ಸ್ಕೊಂಡು ಇಲ್ಲಿ ತನಕನೂ ಬಂದಿದೆ. ತಮಿಳುನಾಡಿನ ಜನ ಭಾಳ ಕಕ್ಕಾಬಿಕ್ಕಿಯಾಗಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಬರೀ ನೋಡ್ತಾ ಇದ್ದಿದ್ರೆ ಸಮಸ್ಯೆ ಇಲ್ಲ, ಕೆಲವರು ವಿಷ ಕುಡಿಯೋಕ್ಕೆ ಹೋಗ್ತೀನಿ ಅನ್ನೋದು, ಇನ್ನು ಕೆಲವರು ಕೈ ಚುಚ್ಕೊಂತೀನಿ ಅನ್ನೋದು, ಮತ್ತೊಂದಷ್ಟು ಮಂದಿ ಬೆಂಕಿ ಹಚ್ಕೊಳ್ಳೋದು, ಈ ಥರ ಅಂತ ಹೈ ಡ್ರಾಮಾಗಳು ಕೂಡ ತಮಿಳುನಾಡಿನಲ್ಲಿ ಅದು ಎಕ್ಸ್ಪೆಕ್ಟೆಡ್. ಅದು ಹಿಂದೆ ಏನು ಕೂಡ ಇದೇ ಥರ ಅವ್ರು ಮಾಡ್ಕೊಂಬಂದಿರೋದು, ಈಗಲೂ ಅದನ್ನೇ ಮಾಡ್ಕೊಂಡು ಮುಂದುವರಿತಾ ಇದ್ದಾರೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾನು ಕೇಳ್ತಾ ಇದ್ದೆ, ಅಂದರೆ ಈಗ ವಿಸಿಕೆಗೆ ಏನು ಸಮಸ್ಯೆ ಆಗಿರೋದು ಅಂತ ನೇರವಾಗಿ ತಮ್ಮ ಡಿಮಾಂಡ್ಸ್ ಏನು ಅನ್ನೋದನ್ನು ಹೇಳ್ತಾ ಇಲ್ಲ. ಪುಕಾರ್ಗಳಾದಂಥ ಸಂದರ್ಭದಲ್ಲಿ ಹಾಗೆಲ್ಲ ನಮ್ಮ ಡಿಮಾಂಡ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ, ನಮ್ಮ ಗೌರವ ಹಾಳು ಮಾಡೋ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟಾದರೂ ಕೂಡ ಅವರು ಸಪೋರ್ಟ್ ಕೊಡೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ವಿಜಯೇ ಬರಲಿ ಅನ್ನುವಂಥದ್ದು ಅಥವಾ ಈ ಮಾತು ಕಮ್ಯುನಿಕೇಶನ್ ಗ್ಯಾಪಾ, ಏನು ಕತೆ ಹರೀಶ್? ಮಾಲ್ತೇಶ್, ವಿಸಿಕೆ ಪಕ್ಷ ಈಗಲೂ ಕೂಡ DMK ಕ್ಲಚಸ್ ಅಲ್ಲಿದೆ. ಸ್ಟಾಲಿನ್ ಅವರು ಯಾವ ಸೂಚನೆಗಳನ್ನ ಕೊಡ್ತಾರೆ ಆ ಸೂಚನೆಗಳನ್ನ ವಿಸಿಕೆ ಪಕ್ಷದ ನಾಯಕರು ಪಾಲಿಸುತ್ತಿದ್ದಾರೆ ಅನ್ನುವಂತಹದ್ದು. ಈಗ ಎಡಪಕ್ಷಗಳು ಸ್ಪಷ್ಟವಾಗಿ ಹೇಳಿವೆ, ನಾವು DMK ಕ್ಲಚಸ್ ಅಲ್ಲಿಲ್ಲ, ನಾವು ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಸ್ವತಂತ್ರರಿದ್ದೀವಿ. ಮತ್ತೆ DMK ಏನೋ ನಮಗೆ ಸೂಚನೆ ಕೊಡಬೇಕು ಅಥವಾ ಸ್ಟಾಲಿನ್ ಅವರು ನಮಗೆ ನೀವು ಹೋಗಿ ಅಂತ ಹೇಳಿ ಸ್ವತಂತ್ರರು ನೀವು ಅಂತ ಹೇಳಿದ್ದಾರೆ, ಅವೆಲ್ಲ ನಾವು ಅದನ್ನೆಲ್ಲ ನಾವು ನಂಬೋದಿಲ್ಲ. ನಾವು ಸ್ವತಂತ್ರರಾಗಿದ್ದೀವಿ. DMKಯ ನಿರ್ದೇಶನಗಳನ್ನು ನಾವು ಪಾಲಿಸ್ತಾ ಇದ್ದೀವಿ ಅಂತನೋ ಅವರ ಕೈ ಕೆಳಗೆ ನಾವಿದ್ದೀವಿ ಅಂತನೋ ಇಲ್ಲ. ನಾವು ಮುಕ್ತವಾಗಿ ನಾವು ಟಿವಿಕೆಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ನಮ್ಮ ಯಾರ ಸೂಚನೆ ಯಾರ ಆಜ್ಞೆಯೂ ಬೇಕಾಗಿಲ್ಲ ಅನ್ನುವಂಥದ್ದನ್ನ ಎಡಪಕ್ಷಗಳು ಹೇಳಿದ್ವು. ಆದ್ರೆ ವಿಸಿಕೆ ಪಕ್ಷ ಹಂಗಿಲ್ಲ. DMKಯ ಇಶಾರೆಯ ಮೂಲಕ ವಿಸಿಕೆ ಪಕ್ಷದ ಪ್ರತಿಯೊಂದು ನಡೆಗಳು ಕೂಡ ಇರುವಂತಹದ್ದು. ಅದೇ ತಮಿಳುನಾಡಿನ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ. ಈಗ ವಿಸಿಕೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ, ವಿಸಿಕೆ ಪಕ್ಷದ ಪ್ರಮುಖ ನಾಯಕ ಏನಿದ್ದಾರೆ ತಿರುತೋಳ್ಮವನ್ ಅವರು ಸಂಸದರು, ಅವರು DCM ಆಗ್ಬೇಕು ಅಂತಂದ್ರೆ ವಿಧಾನಸಭೆಗೆ ಆಯ್ಕೆ ಆಗ್ಬೇಕಾಗತ್ತೆ. 6 ತಿಂಗಳೊಳಗೆ ಆಯ್ಕೆ ಆಗ್ಬೇಕಾಗತ್ತೆ. ವಿಧಾನಸಭೆಗೆ 6 ತಿಂಗಳೊಳಗೆ ಆಯ್ಕೆ ಆಗ್ಬೇಕು ಅಂತಂದ್ರೆ ಯಾವ ಸ್ಥಾನವೂ ಕೂಡ ಖಾಲಿ ಇಲ್ಲ. ಖಾಲಿ ಆಗ್ತಕ್ಕಂಥದ್ದು ವಿಜಯ್ ಅವರು 2 ಸ್ಥಾನದಲ್ಲಿ ಏನಿತ್ತಿದ್ರು 2ರಲ್ಲೂ ಗೆದ್ದಿದ್ದಾರೆ. 1 ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಅದನ್ನ ಯಾವ್ದು ರಾಜೀನಾಮೆ ಕೊಡಬೇಕು? ಪೆರಂಬೂರನ್ನೇ ರಾಜೀನಾಮೆಯನ್ನು ಕೊಡಿ, ಅಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ದನ್ನ ತಿರುತೋಳ್ಮವನ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ವಿಜಯ್ ಅವರು ಏನ್ ಹೇಳ್ತಾ ಇದ್ದಾರೆ, ನಾನು
ತಿರುಚಿ ಈಸ್ಟ್ಗೆ ರಾಜೀನಾಮೆ ಕೊಡ್ತೀನಿ, ಪೆರಂಬೂರ್ಗೆ ನಾನು ರಾಜೀನಾಮೆ ಕೊಡಲ್ಲ. ಪೆರಂಬೂರು ಅಂತಂದ್ರೆ ಚೆನ್ನೈನ ಸೆಂಟ್ರಲ್ ಅಲ್ಲಿ, ಚೆನ್ನೈ ಸಿಟಿಯಲ್ಲಿ ಬರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಜಯ್ ಅವರು ತನ್ನ ಕ್ಷೇತ್ರನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿದ್ದಾರೆ. ಹಾಗಾಗಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಕ್ಷೇತ್ರವನ್ನು ನಮಗೆ ಬಿಟ್ಕೊಡಿ, ಅದನ್ನ ಪೆರಂಬೂರು ನಮಗೆ ಬಿಟ್ಕೊಡಿ ಅನ್ನುವಂತದನ್ನ ವಿಸಿಕೆ ನಾಯಕರು ಕೇಳ್ತಾ ಇದ್ದಾರೆ. ಆದ್ರೆ ಟಿವಿಕೆ ನಾಯಕರು ಇದಕ್ಕೆ ಒಪ್ತಾ ಇಲ್ಲ, ಬಿಲ್ಕುಲ್ ಒಪ್ತಾ ಇಲ್ಲ. ಈಗ 108 ಶಾಸಕರಿದ್ದೀವಿ, ಅದರಲ್ಲೂ ಒಂದು ಕಡಿಮೆ ಮಾಡ್ಕೊಂಡು ಇವ್ರಿಗೊಂದು ಜಾಸ್ತಿ ಕೊಟ್ರೆ ಮತ್ತೆ ಮುಂದೆ ಬಾರ್ಗೈನ್ ಮಾಡಲ್ಲ, ಮುಂದೆ ಬ್ಲಾಕ್ ಮೇಲ್ ಮಾಡಲ್ಲ ಅನ್ನುವಂಥದ್ದು ಯಾವ ಗ್ಯಾರಂಟಿ? ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ, ಅದ್ರಲ್ಲಿ ನಾವು ನಿಲ್ತೇವೆ. ನಮ್ಮ ಕ್ಷೇತ್ರವನ್ನ ನಿಮಗೆ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿಸಿಕೆ ನಾಯಕರಿಗೆ ಹೇಳ್ತಾ ಇದ್ದಾರೆ. ಇದು ಪ್ರಮುಖ ಗೊಂದಲಕ್ಕೆ ಕಾರಣ ಅನ್ನುವಂತಹದ್ದು ಚರ್ಚೆ ಆಗ್ತಾ ಇದೆ. ಆದ್ರೆ ಡಿಸಿಎಂ ಹುದ್ದೆಯನ್ನ ಕೇಳಿದ್ರೆ ಬೇಕಾದ್ರೆ ಕೊಡ್ತೀವಿ, ಆದ್ರೆ ಪೆರಂಬೂರು ಕ್ಷೇತ್ರವನ್ನ ನಮಗ್ ಬಿಟ್ಕೊಡಿ ಅನ್ನುವಂತಹದನ್ನ ಏನು ವಿಸಿಕೆ ನಾಯಕರು ಕೇಳ್ತಿದ್ದಾರೆ, ಇದನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಟಿವಿಕೆ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇದ್ರ ಮಧ್ಯೆ ವಿಸಿಕೆ ನಾಯಕರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ರೀತಿಯಂತ ಷರತ್ತನ್ನ ವಿಧಿಸಿಲ್ಲ, ನಾವು ಯಾವುದೇ ಬಾರ್ಗೇನ್ ಮಾಡ್ತಿಲ್ಲ, ನಾವು ಟಿವಿಕೆಗೆ ಯಾವ ಒತ್ತಡವನ್ನು ಹಾಕ್ತಿಲ್ಲ, ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಿರ್ತಕ್ಕಂಥದ್ದೆಲ್ಲ ಸುಳ್ಳು, ನಮ್ಮ ಮೇಲೆ ಅಪಪ್ರಚಾರ ನಡೀತಾ ಇದೆ, ಈ ಅಪಪ್ರಚಾರವನ್ನ ನಾವು ಸಹಿಸೋದಿಲ್ಲ. ಮತ್ತೆ ಏನು ಇಡೀ ಯುವ ಸಮೂಹ ಟಿವಿಕೆಗೆ ಬೆಂಬಲ ಕೊಟ್ಟಿರುವಂತಹದ್ದು, ಇಡೀ ಯುವ ಸಮೂಹ ನಮ್ಮ ಮೇಲೆ ದ್ವೇಷ ಕಾರಬೇಕು ಅಂತಹ ಸುದ್ದಿಗಳನ್ನ ನೀವು ಬಿತ್ತರಿಸ್ತಾ ಇದ್ದೀರಿ. ಹಾಗಾಗಿ ನಾವು ಯಾವುದೇ ರೀತಿಯಾದಂತಹ ಬೇಡಿಕೆ, ಷರತ್ತು, ಚೌಕಾಸಿಯನ್ನ ನಾವು ಮಾಡ್ತಾ ಇಲ್ಲ ಅನ್ನುವಂತಹದನ್ನ ವಿಸಿಕೆ ನಾಯಕರು ಹೇಳ್ಕೊಂಡಿರುವಂತಹದ್ದು. ಆದ್ರೂ ಕೂಡ ಇಷ್ಟೊಂದು ಡಿಲೇ ಆಗ್ತಿದೆ ಅಂತಂದ್ರೆ ನಿಜವಾಗಿಯೂ ದೊಡ್ಡದಾದಂತಹ ಚೌಕಾಸಿಯನ್ನೇ ಮಾಡ್ತಾ ಇದ್ದಾರೆ, ದೊಡ್ಡ ಹುದ್ದೆಯನ್ನ ಪಡೆಯಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ತೋಳ್ ತಿರುಮಾವನ್ ಅವರು ಕೂಡ ತಮ್ಮ ಮುಂದಿನ ರಾಜಕೀಯ ಭವಿಷ್ಯ ಡಿಸಿಎಂ ಆಗಿ ಮುಂದೆಯೂ ಕಂಟಿನ್ಯೂ ಆಗಬೇಕು ಅಂತಂದ್ರೆ ಅವರು ವಿಧಾನಸಭೆಗೆ ಆಯ್ಕೆ ಆಗಬೇಕಾಗುತ್ತೆ. ವಿಧಾನಸಭೆಗೆ ಆಯ್ಕೆ ಆಗಬೇಕು ಅಂತಂದ್ರೆ ವಿಜಯ್ ಅವರಿಂದ ತೆರವಾಗುವಂತ ಸ್ಥಾನವೇ ನಮಗೆ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಷರತ್ತನ್ನು ಹಾಕಿದ್ದಾರೆ ಅನ್ನುವಂತಹದ್ದು. ಹೀಗಾಗಿ ಈ ಒಂದು ಚೌಕಾಸಿಯ ನಡುವೆ ಸಾಕಷ್ಟು ಗೊಂದಲ, ಅತಂತ್ರ ಇನ್ನೂ ಮುಂದುವರಿತಾ ಇರುವಂತಹದ್ದು. ಇದಕ್ಕೆ ಟಿವಿಕೆ ನಾಯಕರು ಒಪ್ಪಿಗೆ ಕೊಡ್ತಾರಾ, ವಿಸಿಕೆ ನಾಯಕರು ಆ ಷರತ್ತನ್ನ ಸಡಿಲಿಸ್ತಾರಾ? ಇದೇ ಈಗ ಮುಖ್ಯವಾಗಿ ಚರ್ಚೆಗೆ ಕಾರಣ ಆಗ್ತಿರುವಂತಹದ್ದು. ಮಾಲ್ತೇಶ್, ಥ್ಯಾಂಕ್ ಯು ಹರೀಶ್, ಥ್ಯಾಂಕ್ ಯು.